ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಯ್ಟ್ ಲಾಸ್ ಜರ್ನಿ ಹೇಗೆ ನಡೀತಿದೆ? ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ. ಒಬ್ಬರಂತೂ 6 kg ವೆಯ್ಟ್ ಲಾಸ್ ಆಗಿದ್ದಾರೆ. 6 kg 200 ಗ್ರಾಮ್ ತನಕನೂ ಟಿಲ್ ನಾವು ವೆಯ್ಟ್ ಲಾಸ್ ಆಗಿದೆ. ಇವತ್ತಿನ ದಿನ Day-11 ಅನ್ನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ನೀವು ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋರು ಈಗ ಫಸ್ಟಿಂದ ನಾನು ತೋರಿಸಿದ್ದೀನಲ್ವಾ 10 ದಿನದಲ್ಲಿ, ಅದರಲ್ಲಿ ನಿಮ್ಗೆ ಇನ್ ಕೇಸ್ ಯಾವುದಾದ್ರೂ ನಾನು ದಿನ ಬಿಟ್ಟು ದಿನ ಹಾಕ್ತಾ ಇದ್ದೀನಲ್ವಾ ವೀಡಿಯೋಸ್, ಹಂಗಾಗಿ ನೀವೇನು ಮಾಡ್ಬೋದು, ಯಾವುದಾದ್ರೂ ಒಂದು ಮಿಕ್ಸ್ ಮ್ಯಾಚನ್ನು ಮಾಡಿಕೊಂಡು ನೀವು ವಿಡಿಯೋ ನೋಡಿಕೊಂಡು ಮೀಲ್ನ ಪ್ರಿಪೇರ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೋಬೋದು. ಸೊ ಇವತ್ತು ಬೆಳಗ್ಗೆನೇ ನಾನು ಎದ್ದ ತಕ್ಷಣ ಒಂದು 200 ml ನೀರನ್ನು ಕುಡಿದ್ಬಿಟ್ಟು ಆ ನಂತರ ಸ್ವಲ್ಪ ಯೋಗನ ಮಾಡಿದೆ. ಇವತ್ತು ಬೂದ್ಗುಂಬಳಕಾಯಿ ಜ್ಯೂಸನ್ನು ಕುಡ್ದಿಲ್ಲ. ಆ ನಂತರ ನೆಕ್ಸ್ಟ್ ಬಂದು ಯೋಗ ಮುಗಿಸಿದ ನಂತರ ಗ್ರೀನ್ ಟೀಯನ್ನು ಕುಡಿದಿದ್ದೀನಿ. ಗ್ರೀನ್ ಟೀ ಬ್ಯಾಂಬೂ ಫಾರೆಸ್ಟ್ ಗ್ರೀನ್ ಟೀ ಸ್ನೇಹಿತರೆ, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವೆಯ್ಟ್ ಲಾಸ್ಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಚೆನ್ನಾಗಿ ಬಾಡಿ ಡಿಟಾಕ್ಸಿಫೈ ಆಗುತ್ತೆ. ಇದರ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಬೈ ಮಾಡ್ಬೋದು. ಸೊ ಇದು 50 ಗ್ರಾಮ್ನಷ್ಟು ಬರುತ್ತೆ. ನಿಮಗೆ 730 ಆ ರೇಂಜಲ್ಲಿ ಸಿಗುತ್ತೆ. ಸುಮಾರು 1/4 ಲೀಟ್ರಷ್ಟು ನಾನು ನೀರನ್ನು ಹಾಕಿದ್ದೀನಿ. ನೀರು ಚೆನ್ನಾಗಿ ಕುದೀತಿದ್ದಾಗೇ ನಾನಿಲ್ಲಿ 5 ಎಲೆಯಷ್ಟು ಅಂದರೆ 1 ಗ್ರಾಮ್ನಷ್ಟು ನಾನಿಲ್ಲಿ ಟೀ ಎಲೆಗಳನ್ನು ಹಾಕ್ಕೊಳ್ತೀನಿ. ನೀವು ಮತ್ತೆ ಇದನ್ನು ಕುದಿಸಿ ನೀವು ಸಂಜೆವರೆಗೂ ಇದನ್ನೇ ಕುಡಿಬೋದು ಸ್ನೇಹಿತರೆ. ಒಂದು 5 ನಿಮಿಷ ಸ್ಟವನ್ನು ಆಫ್ ಮಾಡಿಬಿಟ್ಟು ಮೇಲ್ಗಡೆ ಪ್ಲೇಟ್ ಮುಚ್ಚಿಬಿಡಿ. ಆ ನಂತರ ಗ್ರೀನ್ ಟೀಯನ್ನು ಕುಡಿದ್ರೆ ಆಯಿತು. ಗ್ರೀನ್ ಟೀಯನ್ನು ಕುಡಿದು 2 ಅವರ್ ಗ್ಯಾಪ್ ಬಿಟ್ಟು 9 ಗಂಟೆಗೆ ಫ್ರೂಟ್ಸನ್ನು ತೆಗೆದುಕೊಂಡಿದ್ದೀನಿ. ಸೊ ಏನೆಲ್ಲ ಫ್ರೂಟ್ಸ್ ತೆಗೆದುಕೊಂಡಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ. ಫ್ರೂಟ್ಸಲ್ಲಿ ಸ್ನೇಹಿತರೆ ಇವತ್ತು ಫಸ್ಟು ನಾನು ಕ್ಯಾರೆಟನ್ನು ತೆಗೆದುಕೊಳ್ತಾ ಇದ್ದೀನಿ. ಆನಂತರ ಅರ್ಧ ಆ್ಯಪಲನ್ನು ತೆಗೆದುಕೊಂಡಿದ್ದೀನಿ, 2 ಬಾಳೆಹಣ್ಣು ಚಿಕ್ಕದು, ಆನಂತರ ಸೌತೆಕಾಯಿ ಸುಮಾರು ಅರ್ಧದಷ್ಟು. ಇದಿಷ್ಟನ್ನು ಕಂಪ್ಲೀಟಾಗಿ ನಾನು ತಿಂತೀನಿ ಬ್ರೇಕ್ಫಾಸ್ಟ್ಗೆ. ಸ್ನೇಹಿತರೆ, ಈಗ ನಾನು ತೋರಿಸಿರುವಂಥ ಗ್ರೀನ್ ಟೀ ತುಂಬ ಚೆನ್ನಾಗಿದೆ, ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಈ ಗ್ರೀನ್ ಟೀ ಏನಾದರೂ ನೀವು ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ ಬೈ ಮಾಡ್ಬೋದು. 2 ವಿಧವಾದ ಗ್ರೀನ್ ಟೀಯನ್ನು ಇದೆ. ಸೊ ಅದರಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಇದೆ ಅದನ್ನು ಬೈ ಮಾಡ್ಬೋದು, ಆಯಿತಾ. ಸೊ ಆ ನಂತರ ಯೋಗಾಗೆ ನಾನು ಹೇಳ್ದಂಗೆ ನನಗೆ ಆಲ್ರೆಡಿ ಯೋಗದ ಝೂಂಬಾ, ಕಾರ್ಡಿಯೋ, ಅದಲ್ಲದೆ ಯೋಗ ಎಲ್ಲನೂ ಕೂಡ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ ನೋಡಿ, ಅದನ್ನು ವೀಡಿಯೋಸನ್ನು ನೀವು ನೋಡಿಕೊಂಡು ಯೋಗನ ಪ್ರಾಕ್ಟೀಸ್ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ವೆಯ್ಟ್ ಲಾಸನ್ನು ಆಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು, ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದು. ಈಗ ಮಧ್ಯಾಹ್ನ ನಾನು ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಈಗ ನಾನು ಮುಂಚೆನೇ ಹೇಳ್ದಂಗೆ ನಾನಿವತ್ತು ತೆಗೆದುಕೊಂಡಿರೋದು ಮೊದಲನೇದಾಗಿ ಇಲ್ಲಿ ಸೌತೆಕಾಯಿ ಕಂಪಲ್ಸರಿಯಾಗಿ ನೀವು ಉಪಯೋಗಿಸ್ಬೇಕು. ಸೌತೆಕಾಯಿ ವೆಯ್ಟ್ ಲಾಸ್ಗೆ ಬೆಸ್ಟ್ ಅಂತ ಹೇಳ್ತೀನಿ. ಆನಂತರ ಸೊಪ್ಪಿನ ಪಲ್ಯದಲ್ಲಿ ಇವತ್ತು ಮೊಳಕೆ ಕಾಳು ಇರಲಿಲ್ಲ, ಸೊ ಹಾಗಾಗಿ ನುಗ್ಗೆ ಸೊಪ್ಪು, ಕೀರೆ ಸೊಪ್ಪು ಮತ್ತು ಮೊಟ್ಟೆಯನ್ನು ಹಾಕಿ ಪಲ್ಯ ಮಾಡಿದ್ದೀವಿ. ಅದಲ್ಲದೆ ಸ್ನೇಹಿತರೆ, ಇದು ಕೂಡ ಒನ್ ಆಫ್ ದ ಬೆಸ್ಟ್ ವೆಯ್ಟ್ ಲಾಸ್ ರೆಸಿಪಿ. ಇದು ಕಾಬೂಲ್ ಕಡಲೆ ಅಥವಾ ಕಾಬೂಲ್ ಚೆನ್ನ ಅಂತ ಹೇಳ್ತೀವಲ್ಲ, ಅದನ್ನು ಬೇಯಿಸಿ ಉಸ್ಲಿ ಮಾಡಿದ್ದೀನಿ. ಉಸ್ಲಿನಲ್ಲಿ ನಾನು 2 ಥರ ಮಾಡ್ತೀನಿ, 2-3 ಥರ. ಇದು ಒಂದು ಸಿಂಪಲ್ ಮೆಥಡ್. ಆ ನಂತರ ಇದರಲ್ಲಿ ಇನ್ನೊಂದು ಬೇಳೆಯಲ್ಲಿ ಪಲ್ಸಸಲ್ಲಿ ನಾನು ಏನು ತೆಗೆದುಕೊಂಡಿದ್ದೀನಿ ಇವತ್ತು ಅಂತಂದರೆ ತರಕಾರಿ ಹಾಕಿ ಮಸ್ಕಾಯಿ ಮಾಡಿದ್ವಿ, ಆ ಮಸ್ಕಾಯನ್ನು ತೆಗೆದುಕೊಂಡಿದ್ದೀನಿ. ಅದಲ್ಲದೆ 2 ಚಪಾತಿ. ಇದಿಷ್ಟು ತಿನ್ಬಿಟ್ರೆ ನೀವು ಫುಲ್ ಮೀಲ್ಸ್ ಊಟ ಏನು ಬೇಡ ಬೇರೆ, ಅಷ್ಟು ಪರ್ಫೆಕ್ಟಾಗಿ ಹೊಟ್ಟೆ ತುಂಬಿಡುತ್ತೆ. ಮೊದಲು ಯಾವಾಗಲೂ ಅಷ್ಟೇ ಸ್ನೇಹಿತರೆ, ನಿಮ್ಮ ಡೇಯನ್ನು ನೀರು ಅಥವಾ ಬೂದ್ಗುಂಬಳಕಾಯಿ ಜ್ಯೂಸು ಅಥವಾ ಎಳ್ನೀರು ಅಥವಾ ಗ್ರೀನ್ ಟೀಯಿಂದ ಶುರು ಮಾಡಬೇಕಾಗತ್ತೆ. ಆ ನಂತರ ನೀವೇನು ಮಾಡ್ಬೋದು, ಫ್ರೂಟ್ಸನ್ನು ತೆಗೆದುಕೊಂಡು ಶುರು ಮಾಡಿ. ಗೊತ್ತಾಯ್ತಲ್ಲ? ಸೊ ಈಗ ಮೊದಲನೇದಾಗಿ ನಾನು ಸೌತೆಕಾಯಿನ ತಿಂತಾ ಇದ್ದೀನಿ, ಆನಂತರ 1 by 1 ತಿಂತಾ ಹೋಗ್ತೀನಿ. ನೀವು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗ್ತೀನಿ. ಅಕ್ಕ, ಆಶ್ಕಟ್ ಜ್ಯೂಸ್ ಇಂದ ವೆಯ್ಟ್ ಲಾಸ್ ಆಗುತ್ತಾ ಇಲ್ಲ ಬರೀ ಅಸಿಡಿಟಿಗೆ ಮಾತ್ರ ಯೂಸ್ ಆಗೋದು, ಹೇಳಿ ಅಕ್ಕ. ಇಲ್ಲ, ವೆಯ್ಟ್ ಲಾಸ್ ತುಂಬ ಚೆನ್ನಾಗಾಗುತ್ತೆ ಆಶ್ಕಟ್ ಜ್ಯೂಸಿಂದ. ಅದಲ್ಲದೆ ಇದರಲ್ಲಿ ಆಲ್ಕಲಿನ್ ಇರೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಆಶಾ ಅಭಿಲಾಷ ಅಂತ ಅನೋಕ, ಪ್ರೆಗ್ನೆನ್ಸಿ ಆಗಬೇಕು ಅನ್ಕೊಂಡಿರೋರು ನೀವು ಹೇಳೋ ಜುಂಬಾ ಏರೋಬಿಕ್ಸ್ ಟ್ರೈ ಮಾಡ್ಬೋದಾ? ಓ, ಡೆಫಿನೆಟ್ಲಿ ಸ್ನೇಹಿತರೆ, ಒಂದು ನೆನಪಲ್ಲಿರಲಿ, ಪ್ರೆಗ್ನೆಂಟ್ ಆದಮೇಲೆ ನೀವು ಸ್ವಲ್ಪ ಮಟ್ಟಿಗೆ ಮಾತ್ರ ಯೋಗ ಮಾಡಬೇಕಾಗುತ್ತೆ. ಕೆಲವರು ತುಂಬ ಸೆನ್ಸಿಟಿವ್ ಇರೋರು ಕಂಪ್ಲೀಟಾಗಿ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ನಾರ್ಮಲ್ ಇದ್ದೀರಾ ಅಂತ ಅನ್ನೋರು ಲೈಟಾಗಿ ಯೋಗ ಮಾಡ್ಬೋದು. ಬಟ್ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರೋರು ಡೆಫಿನೆಟ್ಲಿ ಮಾಡ್ಬೋದು, ಇಟ್ ಹೆಲ್ಪ್ಸ್, ಆಯಿತಾ. ನಂದಿನಿ ಅಂತ, ಸಿಸ್ ವಾಟರ್ ಜಾಸ್ತಿ ಕುಡಿದ್ರೆ ದಪ್ಪ ಆಗ್ತಾರಾ? ಇಲ್ಲ, ಅದೆಲ್ಲ ಸುಳ್ಳು ಕಲ್ಪನೆ. ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ತೆಗೆದುಕೋಬೋದು. ಆನಂತರ ಸ್ನೇಹಿತರೆ ಇನ್ನೊಂದು ಹೇಳ್ತೀನಿ, ಯಾವುದು ಜಾಸ್ತಿ ಆದರೂ ಕೂಡ ಒಳ್ಳೆಯದಲ್ಲ, ಯಾವ್ದು ಕಡಿಮೆ ಆದರೂ ಕೂಡ ಒಳ್ಳೆಯದಲ್ಲ. ಸೊ ಹಾಗಾಗಿ ಬ್ಯಾಲೆನ್ಸ್ ಡಯಟ್ ಕಂಪಲ್ಸರಿಯಾಗಿ ಮಾಡಿ ಅಂತ ಹೇಳೋದು. ಎಷ್ಟು ಆಹಾರ ತೊಗೋಬೇಕು ಅದು ದುಪ್ಪಟ್ಟು ನಾವು ಸೊಪ್ಪು ತರಕಾರಿಯನ್ನು ತೆಗೆದುಕೋಬೇಕು. ಹಾಗೆ ನೀವು ನೋಡಿರ್ಬೋದು, ಮಳೆ ಜಾಸ್ತಿ ಬಿದ್ರೂ ಕೂಡ ಅತಿವೃಷ್ಟಿ, ಮಳೆ ಕಡಿಮೆ ಆದರೂ ಕೂಡ ಅನಾವೃಷ್ಟಿ ಅಂತ ಹೇಳ್ತಾರೆ. ಹಾಗೆ ಯಾವುದನ್ನು ಅಷ್ಟೇ ಜಾಸ್ತಿ ಮಾಡಬಾರ್ದು. ಎಷ್ಟು ತಗೋಬೇಕು ಅಷ್ಟು ಪರ್ಫೆಕ್ಟಾಗಿ ತೆಗೆದುಕೊಳ್ಳೇಬೇಕು. ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲವೂ ಕೂಡ ಬೇಕಾಗುತ್ತೆ.
ದಿನೇಶ್ ಅಂತ. ನೀವು ಹೇಳ್ದಾಗೆ ಮಾಡ್ತಿದ್ದೀನಿ, ಆದರೆ ಕಾಫಿನೂ ಕುಡಿತಿದ್ದೀನಿ, ಏನೂ ಆಗಲ್ಲ ಅಲ್ವಾ? ಆ್ಯಕ್ಚುಲಿ ಕಾಫಿ ಸ್ಕಿಪ್ ಮಾಡಿ ಡೈರಿ ಪ್ರಾಡಕ್ಟ್ಸ್ ಕಂಪ್ಲೀಟ್ಲಿ ಸ್ಕಿಪ್ ಮಾಡಿ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಕಾರಣ ಡೈರಿ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ. ಸೊ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ರಂಜಿತಾ MN ಅಂತ. ಹಾಯ್ ಅನು ಅಕ್ಕ, ನನ್ನ ಗಂಡನ ಬಾಡಿ ಸಣ್ಣ, ಹೊಟ್ಟೆ ತುಂಬ ದಪ್ಪ ಇದೆ ಅಕ್ಕ. ಪ್ಲೀಸ್ ಅಕ್ಕ ಏನಾದರೂ ಟಿಪ್ಸ್ ತಿಳಿಸಿ. 100% ವರ್ಕ್ ಆಗುತ್ತಾ? ಟಿಪ್ಸ್ ತಿಳಿಸಿ ಪ್ಲೀಸ್. ಎಸ್, ಅವರೇ ಇನ್ನೊಂದು ಕಾಮೆಂಟ್ ಹಾಕಿದ್ರು, ಜೀರಾ ವಾಟರ್ ಕುಡಿತಿದ್ದೆ ಅನ್ನೋಕ್ಕ. ಹೌದಾ? ಅವರೆಲ್ಲ ರಂಜಿತಾ ಅನ್ನೋರು. ಏನು ಯೂಸ್ ಆಗಿಲ್ಲ, ನನ್ನ ಗಂಡನಿಗೂ ಕೊಡ್ತಿದ್ದೆ, ಒಂಚೂರು ಕೂಡ ಹೊಟ್ಟೆ ಕರಗಲಿಲ್ಲ ಅಂತ. ಖಂಡಿತ ಸುಳ್ಳು ಸ್ನೇಹಿತರೆ. ಯಾವುದಾದ್ರೂ ಒಂದು ಲಿಕ್ವಿಡ್ ತೆಗೆದುಕೊಂಡ್ಬಿಟ್ರೆ ನಮ್ಗೆ ಕಂಪ್ಲೀಟಾಗಿ ಸಣ್ಣ ಆಗ್ತೀವಿ ಅನ್ನೋದು ಸುಳ್ಳು. ಬ್ಯಾಲೆನ್ಸ್ ಡಯಟ್ ಜೊತೆಗೆ ಲಿಕ್ವಿಡನ್ನು ತೆಗೆದುಕೊಳ್ಳಿ. ಬಟ್ ಅದು ಕೂಡ ಎಷ್ಟು %, ಜಸ್ಟ್ 1% ಅಷ್ಟೇ ನಿಮಗೆ ವರ್ಕೌಟ್ ಆಗೋದು. ಹೊಟ್ಟೆ ಭಾಗ ಮಾತ್ರ ಇದೆ ಅಂತ ಅನ್ನೋರು ಹೊಟ್ಟೆನಲ್ಲಿ ಟಾಕ್ಸಿನ್ ಜಾಸ್ತಿ ಇದೆ ಅಂತ ಅರ್ಥ. ಅಂದರೆ ಹೊರಗಡೆ ಹೋಗದಿರುವಂಥ ಕಸ ಏನಿದೆ ಅದು ಜಾಸ್ತಿ ಇದೆ ಅಂತ ಹೇಳಿ ಅರ್ಥ. ಸೊ ಅದೇ ಮೇನ್ ಕಾರಣ ಬೇರೆ ಬೇರೆ ಕಾಯಿಲೆಗಳಿಗೆ. ಆದಷ್ಟು ನೀವು ಯೋಗ ಮಾಡಬೇಕು, ಹಾಗೆ ಬ್ಯಾಲೆನ್ಸ್ ಡಯಟ್ ಫಾಲೋ ಮಾಡಿ, ಆಟೋಮೆಟಿಕ್ಲಿ ವೆಯ್ಟ್ ಲಾಸ್ ಆಗುತ್ತೆ. ನೆಕ್ಸ್ಟ್ ನೇತ್ರಾವತಿ ಬಸವರಾಜ್ ಅಂತ. ಹಾಯ್ ಮ್ಯಾಮ್, ಏನು ಗೊತ್ತಾ, ನಾನಿರೋದು ಪುತ್ತೂರಲ್ಲಿ. ಇಲ್ಲಿ ತುಂಬ ಮಳೆ ಬರುತ್ತೆ. ಸೊ ನಾನು ಬೂದ್ ಕುಂಬಳಕಾಯಿ ಜ್ಯೂಸ್ ಕುಡಿದು ವರ್ಕೌಟ್ ಮಾಡಿದ್ರೆ ನನಗೆ ಬೆವರು ಬರಲ್ಲ. ಸೊ ನಾನು ವರ್ಕ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಬಿಸಿನೀರು ಕುಡಿದು ಮಾಡಲಾ ವರ್ಕೌಟ್? ಏನು ಬೇಡ ಸ್ನೇಹಿತರೆ. ನಿಮಗೆ ವರ್ಕೌಟ್ ಮಾಡೋದು ಬೆವರು ಬರಲಿ ಅಂತಲ್ಲ, ನಿಮ್ಮ ಫ್ಯಾಟ್ ಬರ್ನ್ ಆಗೋದು ಹೊಟ್ಟೆಲಿ ಆಗ್ತಾ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ನಿಂದ ಬಾಯಿಂದ ಹೊರಗೋಗುತ್ತೆ ಅಷ್ಟೇ, ಆಯಿತಾ? ಸೊ ಅಫ್ಕೋರ್ಸ್ ಎಸ್, ಸ್ವೆಟ್ ಆದರೂ ಕೂಡ ಅದರಿಂದ ಆಯಿಲ್ ಗ್ಲ್ಯಾಂಡ್ಸ್ ರಿಲೀಸ್ ಆಗುತ್ತೆ, ಫ್ಯಾಟ್ ಕಡಿಮೆ ಆಗುತ್ತೆ, ಅದು ಕೂಡ ನಿಜ. ಬಟ್ ವರ್ಕೌಟಲ್ಲಿ ನಾವು ಉಸಿರಾಟ ತೆಗೆದುಕೊಳ್ತಾ ಇರ್ತೀವಿ ನೋಡಿ, ಕಾರ್ಬನ್ ಡೈಆಕ್ಸೈಡು ಇಂದ ಹೊರಗೋಗುತ್ತೆ. ಆಕ್ಸಿಜನ್ ತೊಗೊಳ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಸೊ ಕಾರ್ಬನ್ ಡೈಆಕ್ಸೈಡ್ ಮುಖಾಂತರ ಹೊರಗೋಗುತ್ತೆ. ನೆಕ್ಸ್ಟ್ ರಶ್ಮಿ ಅಂಜನ್ ಅಂತ. ಸಿಸ್, ನೀವು ನ್ಯೂಟ್ರಿಷನ್ ಕನ್ಸಲ್ಟ್ ಮಾಡ್ತಾ ಇರ್ತೀರಾ ಡಯಟ್ ಟಿಪ್ಸ್ಗೆ? ಟು ಬಿ ಫ್ರ್ಯಾಂಕ್, ನಾನು ಫಸ್ಟು ನ್ಯಾಚುರಲ್ ಲೈಫ್ ಸ್ಟೈಲನ್ನು ಫಾಲೋ ಮಾಡ್ತಿದ್ದೆ. ನ್ಯಾಚುರಲ್ ಲೈಫ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಯಿತು. ಅಫ್ಕೋರ್ಸ್ ಎಸ್, ನೀವು ನೋಡಿರ್ಬೋದು, ಅರೌಂಡ್ 65 kg ತನಕ ಬಂದುಬಿಟ್ಟಿದೆ. ತುಂಬ ವೆಯ್ಟ್ ಲಾಸ್ ಆಗಿದೆ. ಬಟ್ ಆದರೆ ಒಂದು ನ್ಯಾಚುರಲ್ ಲೈಫ್ ಸ್ಟೈಲ್ ಫಾಲೋ ಮಾಡಿ, ಇಟ್ಸ್ ವೆರಿ ಗುಡ್. ಏನು ಪ್ರಾಬ್ಲಮ್ ಇಲ್ಲ ಅಂದರೆ ನ್ಯಾಚುರಲ್ ಲೈಫ್ ಸ್ಟೈಲ್ ಫಾಲೋ ಮಾಡಿ. ಬಟ್ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆ, ಥೈರಾಯ್ಡ್ ಇದೆ, PCOD ಇದೆ, PCOS ಇದೆ, ಡೈಲಿ ಮೆಡಿಕೇಷನಲ್ಲಿ ಇದ್ದೀರಾ ಅನ್ನೋರು ನ್ಯಾಚುರಲ್ ಲೈಫ್ ಸ್ಟೈಲ್ ಫಾಲೋ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರು ಟ್ಯಾಬ್ಲೆಟ್ಸ್ ವಿರೋಧಿ. ಅಂದರೆ ಅವ್ರು ಹೇಳ್ತಾರೆ ಟ್ಯಾಬ್ಲೆಟ್ಸ್ ತೊಗೋಬಾರ್ದು ಅಂತ. ಬಟ್ ಆದರೆ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ ಅಂತ ಹೇಳಲ್ಲ, ಅದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ಬಿಡ್ತಾರೆ. ಸೊ ಎಷ್ಟೊಂದು ಜನಕ್ಕೆ ಏನಾಗಿದೆ ಅಂದರೆ ತೊಗೊಂಡ್ಮೇಲೆ ಬರೀ ಟ್ಯಾಬ್ಲೆಟ್ನ ಕಂಪ್ಲೀಟಾಗಿ ಸಡನ್ನಾಗಿ ಸ್ಟಾಪ್ ಮಾಡಿಬಿಟ್ಟು ನಾವು ಡಯಟಲ್ಲಿ ಕಂಟ್ರೋಲ್ ಮಾಡ್ತೀವಿ ಅಂದರೆ ಸಾಧ್ಯ ಇಲ್ಲ ಸ್ನೇಹಿತರೆ. ಸ್ಟಾರ್ಟಿಂಗು ಡಯಟ್ ಮಾಡ್ತಾ ಟ್ಯಾಬ್ಲೆಟ್ ತೆಗೆದುಕೊಳ್ತಾ ಕಂಟ್ರೋಲ್ ಮಾಡಿ, ಆ ನಂತರ ಆಟೋಮೆಟಿಕ್ಲಿ ಡೋಸೇಜ್ ಕಡಿಮೆ ಮಾಡ್ತಾ ಬರಬೇಕು. ಸೊ ಹಾಗಾಗಿ ಬ್ಯಾಲೆನ್ಸ್ ಡಯಟ್ ಬೆಸ್ಟು. ಮಮತಾ ಪಿ. ಅಕ್ಕ, ನಾನು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಯಾವುದನ್ನು ಮಾಡೋಕ್ಕಾಗಲ್ಲ, ಸುಸ್ತಾಗುತ್ತೆ. ನಾನು ಯಾವ ಥರ ವೆಯ್ಟ್ ಲಾಸ್ ಮಾಡಬೇಕು ಪ್ಲೀಸ್ ಹೇಳಿ. ನೋಡಿ, ನೀವೇನು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ನಾನು ಹೇಳ್ದಂಗೆ ಬೆಳಗ್ಗೆ ಹೊತ್ತು ಫ್ರೂಟ್ಸ್ ತಿನ್ನಿ, ಆ ನಂತರ ಮಧ್ಯಾಹ್ನ ತರಕಾರಿ ಇರಲೇಬೇಕು ಕಂಪಲ್ಸರಿ, ಸೌತೆಕಾಯಿ ಇದೆಲ್ಲ. ಆ ನಂತರ ಸಂಜೆ ಆ್ಯಸ್ ಯೂಶುವಲ್ 7 ಗಂಟೆ ಒಳಗಡೆ ಊಟ ಮುಗಿಸಿ. ಇನ್ನೇನು ನಿಮ್ಗೆ ಎಕ್ಸ್ಟ್ರಾ ಮಾಡೋಕ್ಕಾಗ್ತಿಲ್ಲ ಅಂದರೆ ನೋ ಪ್ರಾಬ್ಲಮ್. ಹೆಲ್ತ್ ಇಶ್ಯೂಸ್ ಇದೆ ಅಂತ ಅಂದರೆ ಕಂಪಲ್ಸರಿಯಾಗಿ ಡಯಟ್ ಮಾಡಲೇಬೇಕು. ದೀಪಾಂಜಲಿ ಅನಿಲ್ ಅಂತ. ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದ್ರಲ್ಲ, ಅದರಲ್ಲೂ 8 to 10 kg ಲಾಸ್ ಆಗಿದ್ರಿ ಅಂತ ವಿಡಿಯೋ ಹಾಕಿದ್ರಿ. ಇವಾಗ ಈ ಥರ ಡಯಟ್ ಮಾಡ್ತಿದ್ದೀರಾ, ನಾನು ಯಾವುದು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳಿ ಅಕ್ಕ ಪ್ಲೀಸ್. ಆ್ಯಕ್ಚುಲಿ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಯಾರಿಗೆ ಉಪಯೋಗ ಆಗುತ್ತೆ ಅಂದರೆ, ಯಾವುದೇ ರೀತಿ ಮೆಡಿಕೇಷನ್ ಇಲ್ಲದೆ ಇದ್ದವರು ಇಂಟರ್ಮಿಡಿಯೇಟ್ ಫಾಸ್ಟಿಂಗನ್ನು ಮಾಡಿ, ನೋ ಪ್ರಾಬ್ಲಮ್, ಆಯಿತಾ? ಮೆಡಿಕೇಷನಲ್ಲಿ ಇದ್ದೀರಾ ಅಂತ ಅಂದರೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡಬೇಡಿ, ಅದು ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ಅಷ್ಟೇ. ನಾನು ನನ್ನ ಮಗಳು, ಅಕ್ಕ ನಾನು ಮೊದಲು ರನ್ನಿಂಗ್ ಮಾಡ್ತಿದ್ದೆ, ಬಟ್ ಊಟ ಏನು ತಿನ್ನಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ನೀವು ಹೇಳಿದ ಥರನೇ ಮಾಡ್ತಿದ್ದೀನಿ. ನಾನು 5 kg ಸಣ್ಣ ಆಗಿದ್ದೀನಿ ಅಕ್ಕ, ಸೋ ಹ್ಯಾಪಿ. ಸೂಪರ್. ಏನು ಅವ್ರ ಹೆಸರು? ನಾನು ನನ್ನ ಮಗಳು ಅಂತ ಹಾಕಿದ್ದಾರೆ ಅಷ್ಟೇ. ಓಕೆ, ಸೂಪರ್. ಇಲ್ಲಿ ನಾವು ನೋಡಿದಂಗೆ 6 kg 200 ಗ್ರಾಮ್ವರೆಗೂ ವೆಯ್ಟ್ ಲಾಸ್ ಆಗಿದೆ. ಹೌದು. ಅವರೇ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಅಕ್ಕ ಫ್ರೂಟ್ ಜಾಸ್ತಿ ತಿಂದರೆ ಶುಗರ್ ಬರುತ್ತಾ? ಖಂಡಿತ ಇಲ್ಲ ಸ್ನೇಹಿತರೆ, ಅದೆಲ್ಲ ತಪ್ಪು ಕಲ್ಪನೆ. ಶುಗರ್ ಜಾಸ್ತಿ ಬರೋದಿಲ್ಲ. ಶುಗರ್ ಯಾವುದರಿಂದ ಬರುತ್ತೆ? ಒಂದು ಹಲಸಿನ ಹಣ್ಣು, ಚೀಕು ಅಂದರೆ ಸಪೋಟ, ಆನಂತರ ಮಾವಿನ ಹಣ್ಣು. ಇದು 3 ಹಣ್ಣನ್ನು ಅವಾಯ್ಡ್ ಮಾಡಬೇಕು ಅಂತ ಡಾಕ್ಟರ್ಸು ಕೂಡ ಹೇಳ್ತಾರೆ. ಬಟ್ ನಿಮ್ಗೆ ಶುಗರ್ ಲೆವೆಲ್ ಇದೆ ಅಂತ ಅಂದರೆ ಈ 3 ಹಣ್ಣನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಅದಿಲ್ಲ ಅಂದರೆ ಏನಿಲ್ಲ, ಆರಾಮಾಗಿ ತಿನ್ನಿ.
ರಶ್ಮಿ ತುಬಾಚಿ ಅಂತ. ಅಕ್ಕ, ಇನ್ಸ್ಟೆಡ್ ಆಫ್ ಫ್ರೂಟ್ಸ್ ಆರ್ ವೆಜಿಟೇಬಲ್ಸ್ ಫಾರ್ ಬ್ರೇಕ್ಫಾಸ್ಟ್ ಕ್ಯಾನ್ ವಿ ಟೇಕ್ ಹೋಮ್ ಮೇಡ್ ಬ್ರೇಕ್ಫಾಸ್ಟ್ ಲೈಕ್ ಪೋಹಾ, ಉಪ್ಮಾ? ನೀವು ನಿಮ್ಮ ಡಿಸೈರ್ ವೆಯ್ಟ್ ಲಾಸ್ ಆಗೋ ತನಕ ಆದಷ್ಟು ಫ್ರೂಟ್ಸ್ ವೆಜಿಟೇಬಲ್ಸನ್ನು ತೆಗೆದುಕೊಳ್ಳಿ. ನೀವು ಫ್ರೂಟ್ಸ್ ವೆಜಿಟೇಬಲ್ಸ್ ಕಡಿಮೆ ಆಗಿದ್ದರೆ ಮಾತ್ರ ನಮಗೆ ಬೇರೆ ಬೇರೆ ಸಮಸ್ಯೆ ಬರೋದು, ಬೇರೆ ಬೇರೆ ಕಾಯಿಲೆ ಬರೋದು. ಆಮೇಲೆ ತರಕಾರಿ ಮಸ್ಟ್ ಆ್ಯಂಡ್ ಶುಡ್ ಡೈಲಿ. ನೀವು ಅದನ್ನು ನ್ಯಾಚುರಲ್ ಆಗಿ ಸಿಗೋದನ್ನ ಎಷ್ಟು ತೆಗೆದುಕೊಳ್ತೀರಾ ಅಷ್ಟು ಕಾಯಿಲೆಗಳು ಕಡಿಮೆ ಆಗುತ್ತೆ. ಜಾನು ಕನ್ನಡ ಶಾರ್ಟ್ ಅಂತ. ಸಿಸ್, ಅನ್ನ ಕಡಿಮೆ ಮಾಡಿ ರವೆ, ಮುದ್ದೆ, ಶಾವ್ಗೆ, ಚಪಾತಿ ತಿನ್ಬೋದಾ ಹೇಳಿ ಪ್ಲೀಸ್? ನೀವೇನು ಅನ್ನ ಕಡಿಮೆ ಮಾಡಬೇಡಿ, ಅನ್ನ ತಿನ್ನಿ, ಅದ್ರ ಜೊತೆಗೆ ಈ ರೀತಿ ಎಕ್ಸ್ಟ್ರಾ ತಿನ್ನಿ. ಅನ್ನದಿಂದ ಸ್ಟಾರ್ಚ್ ರಿಲೀಸ್ ಆಗುತ್ತೆ. ಅಫ್ಕೋರ್ಸ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಶುಗರ್ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೆ? ಎಲ್ಲ ಬಿರಿ ತಿಂದಾಗ ಅಲ್ವಾ? ಸೊ ಇಷ್ಟು ತಿಂದರೆ ಏನಾಗುತ್ತೆ ಯೋಚನೆ ಮಾಡಿ. ಇಷ್ಟು ಸೊಪ್ಪು, ಇಷ್ಟು ಕಾಳುಗಳು, ಇಷ್ಟು ತರಕಾರಿ, ಇಷ್ಟು ಸೌತೆಕಾಯಿ ಇದನ್ನೆಲ್ಲ ತೊಗೊಂಡಾಗ ಆಟೋಮೆಟಿಕ್ಲಿ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ನಿಮ್ಗೆ ಅನ್ನ ತಿನ್ನಕ್ಕೆ ಇಷ್ಟೇ ಅವಕಾಶ ಇರೋದು, ಜಾಸ್ತಿ ತಿನ್ನಕ್ಕಾಗಲ್ಲ. ನೆಕ್ಸ್ಟ್ ಅಕ್ಕ, ಸುಧಾಕರ್ ಗೌಡ ಅಂತ. ಹಾಯ್ ಮ್ಯಾಮ್, ನಾನು 1 ವಾರಕ್ಕೆ 2 kg ಸಣ್ಣ ಆಗಿದೆ ಅಂತ ಕಮೆಂಟ್ ಹಾಕಿದ್ದೆ. ನೀವು ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರಿ. ನಿಮ್ಮ ಜುಂಬಾ ವಿಡಿಯೋ ನೋಡಿ ನಾನು ಕೂಡ ಮಾಡ್ತಾ ಇದ್ದೀನಿ. ನನಗೆ ಬೆಳಗ್ಗೆ ಟೈಮ್ ಮಾಡೋಕೆ ಆಗಲ್ಲ, ಸಂಜೆ 5:30 ಮೇಲೆ ಮಾಡ್ತಾ ಇದ್ದೀನಿ. ವರ್ಕೌಟ್ ಮಾಡಿದ್ಮೇಲೆ ತುಂಬಾ ಹೊಟ್ಟೆ ಹಸಿವಾಗುತ್ತೆ, ಯಾಕೆ ಹೇಳಿ ಮ್ಯಾಮ್? ವರ್ಕೌಟ್ ಮಾಡಿದ್ಮೇಲೆ ನಮ್ಮ ದೇಹದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಫ್ಯಾಟ್ ಬರ್ನ್ ಆಗಿರುತ್ತೆ. ಬರೀ ಫ್ಯಾಟೇ ಹೋಗಿರುತ್ತೆ ಅಂತ ಏನಿಲ್ಲ ಸ್ನೇಹಿತರೆ. ಕಾರ್ಬ್ ಹೋಗಿರುತ್ತೆ, ಇನ್ಸುಲಿನ್ ಲೆವೆಲ್ ಕಡಿಮೆ ಆಗಿರುತ್ತೆ, ಆನಂತರ ಮಿನರಲ್ಸ್ ಹೋಗಿರುತ್ತೆ, ಎಲ್ಲವೂ ಕೂಡ. ಈಗ ನೋಡಿರ್ಬೋದು, ಕೆಲವರು ಹೇಳ್ತಾರೆ ನಾವು ಫುಲ್ ಕಂಪ್ಲೀಟಾಗಿ ಕೋಳಿ ಬೇಯಿಸ್ತೀವಿ ಅಂತ ಅಂದ್ಕೊಳ್ಳಿ. ಕೋಳಿಲಿ ಚೆನ್ನಾಗಿ ಬೇಯಿಸಿದಾಗ ಫ್ಯಾಟ್ ಕೂಡ ಕರಗುತ್ತೆ, ಅದರಲ್ಲಿ ಏನು ಹೇಳ್ತೀವಿ ಸ್ಕಿನ್ ಕೂಡ ಶ್ರಿಂಕ್ ಆಗುತ್ತೆ, ಆ್ಯಸ್ ವೆಲ್ ಆಸ್ ಮಟನ್ ಕೂಡ ಶ್ರಿಂಕ್ ಆಗುತ್ತೆ. ಅದೊಂದೇ ಶ್ರಿಂಕ್ ಆಗುತ್ತೆ ಅಂತ ಏನಿಲ್ಲ ಅಲ್ವಾ? ಹಾಗೆ ನಾವು ವೆಯ್ಟ್ ಲಾಸ್ ಮಾಡಿದಾಗ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನಿಮಗೆ ಸುಸ್ತಾಗುತ್ತೆ. ಸುಸ್ತಾಯಿತು ಅಂದರೆ ಒಂದು 10 ನಿಮಿಷ ಬಿಟ್ಬಿಟ್ಟು ಆನಂತರ ನೀವು ಸ್ವಲ್ಪ ಊಟ ಗೀಟ ಏನಾದರೂ ಮಾಡ್ಬೋದು, ತೊಂದರೆ ಇಲ್ಲ. ನೆನಪಲ್ಲಿರಲಿ ಸ್ನೇಹಿತರೆ, ಯಾವಾಗಲೂ ಅಷ್ಟೇ ವರ್ಕೌಟ್ ಮಾಡಬೇಕಾದ್ರೆ ಹೊಟ್ಟೆ ಖಾಲಿ ಇರಬೇಕು. ಆನಂತರ ಬೆಳಗ್ಗೆ ನೀವು ತೆಗೆದುಕೊಂಡು 1 ಅವರ್ ಅಥವಾ ಹಾಫ್ ಆನ್ ಅವರ್ ಬಿಟ್ಟು, ಲೈಕ್ ಆಶ್ಗಡ್ ಜ್ಯೂಸ್, ಗ್ರೀನ್ ಟೀ ಅಥವಾ ಎಳ್ನೀರು ಯಾವುದಾನ ಒಂದು ತೆಗೆದುಕೊಂಡು ಅರ್ಧ ಗಂಟೆ ಬಿಟ್ಟು ನೀವು ಯೋಗ, ಏರೋಬಿಕ್ಸ್ ಏನು ಬೇಕಾದರೂ ಮಾಡ್ಬೋದು. ನೆಕ್ಸ್ಟ್ ಆಶಾ ಅನೀಶ್ ಅಂತ. ಅಕ್ಕ, ನಾನು 3 kg ಸಣ್ಣ ಆಗೋಗಿದ್ದೀನಿ, ಐ ಆಮ್ ಸೋ ಹ್ಯಾಪಿ ಅಕ್ಕ. ಸೂಪರ್. ಮೇಘ್ನಾ ಆನಂದ್ ಅಂತ. ಮ್ಯಾಮ್, ಮಾರ್ನಿಂಗಲ್ಲಿ ಆ್ಯಪಲ್ ಸೈಡರ್ ವಿನಿಗರ್ ತಗೋಬೋದಾ? ನಿಜವಾಗ್ಲೂ ತಗೋಬೇಡಿ ಸ್ನೇಹಿತರೆ, ಅದೆಲ್ಲ ನಿಮ್ಮ ದೇಹಕ್ಕೆ ನಿಜವಾಗ್ಲೂ ತುಂಬ ಎಫೆಕ್ಟ್ ಮಾಡುತ್ತೆ. ಇವಾಗ ಗೊತ್ತಾಗಲ್ಲ. ಹಾಗೆ ಅನೀಶ್ ಅವರೇ, ನೀವು ನನಗೆ ಕಾಮೆಂಟ್ ಮಾಡಿ ನಿಮ್ಗೆ ಅಸಿಡಿಟಿ ಇದೆಯಾ ಅಂತ. ಪಕ್ಕ ಇರುತ್ತೆ, ನಾನೇ ಹೇಳ್ತೀನಿ. ಶ್ರುತಿ HM ಅಂತ ಅಕ್ಕ. ಹಾಯ್ ಅಕ್ಕ, ನಾನು ಕೂಡ ನಿಮ್ಮ ವೆಯ್ಟ್ ಲಾಸ್ ಡಯಟ್ ಫಾಲೋ ಮಾಡಿ 20 ಡೇಸ್ನಲ್ಲಿ 4 kg ಲಾಸ್ ಮಾಡಿದ್ದೀನಿ. ಐ ಆಮ್ ಸೋ ಹ್ಯಾಪಿ ಅಕ್ಕ, ಲವ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಮೈ ಲವ್ಲಿ ಅಕ್ಕ. ಥ್ಯಾಂಕ್ ಯು, ಸೂಪರ್. ನಿಜವಾಗ್ಲೂ ತುಂಬ ಹ್ಯಾಪಿ. ನೀವು ವೆಯ್ಟ್ ಲಾಸ್ ಆಗಿದ್ದೀನಿ ಅನ್ನೋ ಕಾಮೆಂಟ್ ಓದಿದ್ರೇ ನನಗೆ ಖುಷಿ ಆಗುತ್ತೆ. ಅಜಣ್ಣ ಅಂತ. ಕುಕುಂಬರ್ ತಗೊಂಡ್ರೆ ಕೋಲ್ಡ್ ಆಗುತ್ತೆ, ಅದರ ಬದಲಾಗಿ ಬೇರೆ ಏನು ತಗೋಬೋದು? ಅಂದರೆ ಆದಷ್ಟು ಕುಕುಂಬರೇ ತಗೊಳ್ಳಿ, ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಹೊಟ್ಟೆ ಕೂಡ ತುಂಬುತ್ತೆ. ಕುಕುಂಬರ್ ಬದಲು ಬೀಟ್ರೂಟ್ ತೊಗೊಳ್ಳಿ, ಕ್ಯಾರೆಟ್ ತೊಗೊಳ್ಳಿ, ಎಲೆಕೋಸು ತೊಗೊಳ್ಳಿ. ಎಲೆಕೋಸು ತೆಗೆದುಕೊಳ್ತೀನಿ ಅಂದರೆ ಎಲೆಕೋಸನ್ನ ತೊಗೊಂಬಂದು ಒಂದು 5 ರಿಂದ 6 ಎಲೆ ತೆಗೆದುಬಿಟ್ಟು ಅದನ್ನು ಮಿನಿಮಮ್ ಅಂದರೂ ಒಂದಿಷ್ಟು ಉಪ್ಪನ್ನು ಹಾಕಿ 1 ಗಂಟೆಗಳ ಕಾಲ ನೀರಲ್ಲಿ ಮುಳುಗಿಸಿಟ್ಬಿಡಿ. ಆ ನಂತರ ನೀವು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ಉಪಯೋಗಿಸ್ಕೋಬೋದು, ಯಾವುದೇ ರೀತಿ ತೊಂದರೆ ಆಗಲ್ಲ. ಎಸ್, ನಿಮ್ಮ ಜೊತೆ ಊಟ ಮಾಡ್ತಾ ಮಾಡ್ತಾ 3/4 ಭಾಗ ಮುಗಿಸ್ಬಿಟ್ಟಿದ್ದೀನಿ. ನಾನೀಗ ಮತ್ತೆ ಈ ಊಟನ ಮುಗಿಸಿ, ಚಪಾತಿ ಸ್ವಲ್ಪ ಇದೆ, ಕಾಳು, ಸೊಪ್ಪಿನ ಪಲ್ಯ ಇನ್ನೊಂದು ಚೂರಿದೆ, ತಿಂದ್ಬಿಡ್ತೀನಿ. ಸಿಗ್ತೀನಿ. ಸೊ ಈಗ ನೈಟ್ಗೆ ನಾನು ಏನು ಮಾಡಿದ್ದೀನಿ ಅಂದರೆ ಸ್ನೇಹಿತರೆ, ಆ್ಯಸ್ ಯೂಶುವಲ್ ಸೌತೆಕಾಯಿ ಮತ್ತು ಕ್ಯಾರೆಟ್ ಇಟ್ಕೊಂಡಿದ್ದೀನಿ. ಅದಲ್ಲದೆ ಇಲ್ಲಿ 1 ಕಪ್ನಷ್ಟು ಬೇಳೆ ಸಾರು, ಆ ನಂತರ 1 ಕಪ್ನಷ್ಟು ರೈಸ್, 1 ಚಪಾತಿ. ನಿಮಗೆ ಇನ್ನೂ ಬೇಕಂದರೆ ಇನ್ನೂ ಚಪಾತಿಯನ್ನು ತೊಗೋಬೋದು. ಸೊ ಬೆಳಗ್ಗೆ ಮಾಡಿರೋದು ಸ್ವಲ್ಪ ಪಲ್ಯ ಉಳಿದಿದೆ, ತುಂಬ ಕಡಿಮೆ ಪಲ್ಯ ಉಳಿದಿದೆ. ಸೊ ಹಾಗಾಗಿ ಇಷ್ಟೇ ಇರೋದು ಪಲ್ಯ. ಇದು ನನಗೆ ಅಂತ ಮಾಡ್ಕೊಂಡಿದ್ದು. ಸೊ ಈ ಪಲ್ಯನೂ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ನೈಟು, ರಾತ್ರಿ ಡಿನ್ನರ್ಗೆ ನಾನು ಊಟ ಮಾಡ್ತಾ ಇರೋದು. ಆದಷ್ಟು ಡಿನ್ನರನ್ನು 7 ಗಂಟೆ ಒಳಗಡೆ ಮುಗಿಸ್ಲಿಕ್ಕೆ ಪ್ರಯತ್ನ ಪಡಿ. ಸೊ ಇದು ನನ್ನ ನೈಟ್, ನೋಡಿದ್ರಲ್ಲ. ಸೊ 1 ಭಾಗ ರೈಸ್ ಇದೆ, 1 ಭಾಗ ಚಪಾತಿ ಇದೆ, ಪಲ್ಯ, ಸಾರು, ತರಕಾರಿ. ಸೊ ಇಲ್ಲಿ 3/4 ಭಾಗದಷ್ಟು ರಾಗೇಜ್ ಇದ್ದರೆ ರೈಸ್ ಮತ್ತು ಇದು ಒಂದು 30% ಅಷ್ಟೇ ಇರೋದು, ಆಯಿತಾ? ಸೊ ಇದಿಷ್ಟು ಇವತ್ತು ನನ್ನ ನೈಟ್ ಡಿನ್ನರ್.
ಈ Day-11 ಚಾಲೆಂಜ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಹೀಗೆ ನನ್ನ ಪ್ರೋತ್ಸಾಹಿಸಿ. ಬಾಯ್.